ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ. ನಿಮ್ಮಲ್ಲಿ ಯಾರಾದರೂ ಧಾರ್ಮಿಕ ದತ್ತಿ ಇಲಾಖೆಗೆ ಅಥವಾ ಯಾವುದಾದ್ರೂ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಗಳಿಗೆ ಲ್ಯಾಂಡನ್ನು ದಾನ ಕೊಡಬೇಕು ಅಂದ್ಕೊಂಡಿದ್ರು, ಅಥವಾ ದೇವಸ್ಥಾನದ ಹುಂಡಿಗಳಲ್ಲಿ ದುಡ್ಡನ್ನು ಹಾಕೋದು, ಚಿನ್ನ ಹಾಕೋದು, ಬೆಳ್ಳಿ ಹಾಕೋದು ಇಂತಹ ಇರಾದೆ ಇದ್ದರೆ ಇನ್ಕಮ್ ಟ್ಯಾಕ್ಸ್ ಕಾಂಪ್ಲೈನ್ಸಸ್ ಏನಿರುತ್ತೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನು ಹೇಳುತ್ತೆ ಅನ್ನೋದು ನಾನು ಇವತ್ತು ಹೇಳ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ತಕ್ಷಣ ನಿಮಗೆ ಬರುತ್ತೆ. ನೋಡಿ, ಲ್ಯಾಂಡ್ ಏನಾದರೂ ದೇವಸ್ಥಾನಗಳಿಗೆ ಅಥವಾ ಯಾವುದಾದ್ರೂ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಗಳಿಗೆ ದಾನ ಕೊಡೋದು ಸಾಮಾನ್ಯವಾಗಿರುವಂತಹ ಪ್ರಾಕ್ಟೀಸ್. ಹಾಗೆ ನ್ಯೂಸ್ ಪೇಪರ್ಗಳಲ್ಲೂ ನೀವು ಓದ್ತಾ ಇರ್ತೀರ, ಯಾರೋ ಒಂದು ಸರ್ಕಾರಿ ಶಾಲೆನ ಶುರು ಮಾಡ್ತಾ ಇದ್ರೆ 2 ಎಕರೆ 3 ಎಕರೆ ಈ ಥರ ಜಾಗವನ್ನು ದಾನ ಕೊಡ್ತಾ ಇದ್ದಾರೆ ಅಂತಲೂ ಕೇಳಿರ್ತೀರ. ಹಾಗೆ ತುಂಬ ಹೆಸರು ಮಾಡಿರುವಂಥ ದೇವಸ್ಥಾನಗಳಿಗೆ ಬೆಳ್ಳಿ ಕಿರೀಟ ಕೊಡೋದು, ವಜ್ರದ ಕಿರೀಟ ಕೊಡೋದು, ಚಿನ್ನದ ಬಿಸ್ಕತ್ಗಳನ್ನು ಹುಂಡಿಯಲ್ಲಿ ಹಾಕೋದು, ಬೆಳ್ಳಿಯಲ್ಲಿ ಮಾಡಿರುವಂಥ ಕೆಲವೊಂದು ಆರ್ಟಿಕಲ್ಸ್ಗಳನ್ನು ಹುಂಡಿಯಲ್ಲಿ ಹಾಕೋದು, ಇದೆಲ್ಲನೂ ನೀವು ಸಾಮಾನ್ಯವಾಗಿ ಕೇಳಿರ್ತೀರ, ಪೇಪರ್ಗಳಲ್ಲೂ ಓದಿರ್ತೀರ, ಅಥವಾ ನಿಮ್ಮಲ್ಲಿ ಯಾರಾದರೂ ಅಂಥ ದುಬಾರಿ ದಾನವನ್ನು ಕೂಡ ಕೊಟ್ಟಿರ್ಬೋದು. ಸೊ ಇದರ ವಿಚಾರವಾಗಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನು ಹೇಳುತ್ತೆ ಅನ್ನೋದು ಇರುವಂತಹ ಕ್ವೆಶ್ಚನ್. ನೋಡಿ, ನಾನು ರೀಸೆಂಟಾಗಿ ಒಂದು ಪೇಪರಲ್ಲೂ ಆರ್ಟಿಕಲ್ ಓದಿದ್ದೆ. ಬೆಳ್ಳಿಯಲ್ಲಿ ಮಾಡಿರುವಂಥ ಪಿಸ್ತೂಲ್ಗಳನ್ನೆಲ್ಲ ಉಂಡಿಯಲ್ಲಿ ಹಾಕಿದ್ದಾರೆ, ಚಿನ್ನದ ಬಿಸ್ಕತ್ತು ಕೆ ಜಿ ತಗೊಂಡೋಗಿ ಉಂಡಿಯಲ್ಲಿ ಹಾಕಿರ್ತಾರೆ. ಜನಸಾಮಾನ್ಯರು 10 ಗ್ರಾಮ್ 20 ಗ್ರಾಮ್ ಚಿನ್ನದ ಒಡವೆಗಳನ್ನು ಮಾಡಿಸ್ಕೊಳ್ಳೋಕ್ಕೆ ಹೈರಾಣಾಗಿರುವಂಥ ಸಂದರ್ಭದಲ್ಲಿ 1 kg ಚಿನ್ನದ ಬಿಸ್ಕತ್ನ ಹುಂಡಿಯಲ್ಲಿ ಹಾಕ್ತಾ ಇದ್ದಾರೆ ಅಂತಂದರೆ ಎಲ್ಲಿಂದ ಬಂದಿರ್ಬೋದು ಅವ್ರಿಗೆ ಚಿನ್ನದ ಬಿಸ್ಕತ್ಗಳು? ಎಷ್ಟು ಹಣವನ್ನು ಸಂಪಾದನೆ ಮಾಡಿರ್ತಾರೆ? ಅಥವಾ ಯಾವುದೋ ಮೋಸದಿಂದ ಸಂಪಾದನೆ ಮಾಡಿರೋ ಅಂಥ ಹಣದಿಂದ ಏನಾದರೂ ತಗೊಂಡಿದ್ದು, ಭಯದಿಂದ ಏನಾದರೂ ಹುಂಡಿಗೆ ಕೂಡ ಹಾಕಿರ್ಬೋದು. ದೇವರ ಆಶೀರ್ವಾದ ಸಿಗಲಿ, ಇದರಿಂದ ನನ್ನ ಪಾಪ ವಿಮೋಚನೆ ಆಗ್ಬಿಡತ್ತೆ ಅನ್ನೋಂಥ ಇರಾದೆ ಕೂಡ ಇರ್ಬೋದು. ಅಥವಾ ಏನಾದರೂ ಅವರು ಆದಾಯಕ್ಕಿಂತ ಮೀರಿ ಅತಿಯಾದ ಗಳಿಕೆಯನ್ನು ಮಾಡಿ ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಿ ಸರಿಯಾದ ಇನ್ಕಮನ್ನು ಡಿಕ್ಲೇರ್ ಮಾಡ್ಕೊಳ್ಳದೆ ಕೂಡ ಇನ್ಕಮ್ ಟ್ಯಾಕ್ಸಿಂದ ರೇಡ್ ಏನಾದರೂ ಬಂದರೆ ಅನ್ನೋಂಥ ಭಯದಿಂದ ಕೂಡ ತಗೊಂಡೋಗಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿರ್ಬೋದು. ನೋಡಿ, ಇಲ್ಲಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ತಾ ಇದ್ದಾರೆ ಅಂತಂದರೆ ಯಾರು ಹುಂಡಿಯಲ್ಲಿ ಹಾಕ್ತಾ ಇದ್ದಾರೆ, ಯಾವ ವಸ್ತುಗಳನ್ನು ಹಾಕ್ತಾ ಇದ್ದಾರೆ ಅನ್ನೋದು ಎಲ್ಲೂ ಟ್ರ್ಯಾಕಲ್ಲಿ ಇರಲ್ಲ. ಅದು ಕಾರ್ಪಸ್ ಫಂಡ್ ಆಗಿರುತ್ತೆ. ಸೊ ಯಾರು ಬೇಕಾದರೂ ಹುಂಡಿಯಲ್ಲಿ ನಮ್ಮ ಮನಸ್ಸೋ ಇಚ್ಛೆ ಎಷ್ಟು ಬೇಕಾದ್ರೂ ದುಡ್ಡು, ಚಿನ್ನ, ಬೆಳ್ಳಿ ಇಂಥ ಯಾವುದೇ ವಸ್ತುಗಳನ್ನು ಹಾಕ್ಬೋದು. ಕೆಲವೊಂದು ಟೈಮಲ್ಲಿ ಲೆಟರ್ಗಳನ್ನು ಹಾಕಿರ್ತಾರೆ. ಸೊ ಅದು ಬೇರೆ ವಿಷಯ. ಸೊ ಇವಾಗ ದೇವಸ್ಥಾನಗಳಲ್ಲಿ ಹೀಗೆ ಬಂದಿರುವಂಥ ದಾನಗಳನ್ನು ಅವರು ಧರ್ಮ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ದೇವಸ್ಥಾನದ ಜೀರ್ಣಾಭಿವೃದ್ಧಿ ಮಾಡಬೇಕಂತಂದರೆ ಸೊ ಇಂಥ ಕಾರ್ಯಗಳಿಗೆ ಉಪಯೋಗ ಮಾಡ್ಕೊಳ್ತಾರೆ. ಹಾಗೆ ಲ್ಯಾಂಡನ್ನು ಯಾರಾದರೂ ದಾನ ಕೊಡ್ತಿದ್ದೀರಾ ಅಂತ ಅಂದರೆ ಕೆಲವೊಂದು ಮಠಗಳಿಗೆಲ್ಲ ಕೇಳಿರ್ಬೋದು. ಇವಾಗ ಯಾರೇ ವಾರಸುದಾರರು ಇಲ್ಲದೆ ಇರುವಂಥವ್ರು, ಸೊ ಅವರ ತದನಂತರ ಈ ನಮ್ಮ ಸ್ವತ್ತು ಇಂಥ ಮಠಕ್ಕೆ ಹೋಗ್ಬೇಕು, ಇಂಥ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ವಿಲ್ ಕೂಡ ಮಾಡಿಸಿಟ್ಬಿಟ್ಟಿರ್ತಾರೆ. ಅಥವಾ ಅವರ ಜೀವಿತಾವಧಿಯಲ್ಲೇ ಹೆಚ್ಚುವರಿ ಲ್ಯಾಂಡ್ ಇಟ್ಕೊಂಡಿರೋವಂಥವ್ರು ಧರ್ಮ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ಳಿ ಅನ್ನುವಂಥ ಇಂಟೆನ್ಷನ್ ಇರೋರು ಕೂಡ ದೇವಸ್ಥಾನಗಳಿಗೆ ಅಥವಾ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಗಳಿಗೆ ಅಥವಾ ಮಠಗಳಿಗೆ ಲ್ಯಾಂಡನ್ನು ದಾನ ಕೊಡ್ತಾರೆ. ಸೊ ಈ ಥರ ಲ್ಯಾಂಡನ್ನು ದಾನ ಕೊಡ್ತಾ ಇದ್ರೆ ಇದನ್ನು ನಾವು ಸೇಲ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಇದು ಗಿಫ್ಟೇ ಆಗತ್ತೆ. ಸೊ ಇದ್ರ ಮೇಲೆ ಯಾವುದೇ ಥರ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟೋದು ಬೇಕಾಗಿರಲ್ಲ. ಹಾಗೆ ಲ್ಯಾಂಡನ್ನು ದಾನ ಕೊಡ್ತಾ ಇದ್ರೆ ATG ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಗಳಿಗೆ ಏನಾದರೂ ದಾನ ಕೊಡ್ತಾ ಇದ್ರೆ ಇವರಿಗೆ ATG ರೆಸಿಪ್ಟ್ ಸಿಗತ್ತಾ? ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಾದ್ರೆ ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು ಅಂತಂದರೆ ಖಂಡಿತವಾಗಿ ಡಿಡಕ್ಷನ್ ಸಿಗಲ್ಲ ನಿಮಗೆ. ATG ಡಿಡಕ್ಷನ್ ಏನಾದರೂ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಿ ಕ್ಲೈಮ್ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ನಗದು ರೂಪದಲ್ಲೇ ನೀವು ಡೊನೇಷನ್ನ ಕೊಡಬೇಕಾಗತ್ತೆ. ಅಂದರೆ ಕ್ಯಾಶ್ ಫಾರ್ಮಲ್ಲೇ ನೀವು ಡೊನೇಷನನ್ನು ಕೊಡಬೇಕಾಗತ್ತೆ. ಅದರ್ ದೆನ್ ಕ್ಯಾಶಲ್ಲಿ ಏನಾದರೂ ನೀವು ಯಾವುದೇ ತರಹದ ಡೊನೇಷನ್ ಕೊಡ್ತಾ ಇದ್ರೆ ನಿಮಗೆ ATG ರೆಸಿಪ್ಟ್ ಕೊಡೋದಿಲ್ಲ, ಯಾವುದೇ ಥರ ಇನ್ಸ್ಟಿಟ್ಯೂಷನ್ಗಳಾಗಲಿ. ಹಾಗೆ ನೀವು ATG ಡಿಡಕ್ಷನ್ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಕೂಡ ಎಲಿಜಿಬಿಲಿಟಿ ಸಿಗೋದಿಲ್ಲ. ಈ ವಿಷಯವಾಗಿ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇನ್ಫಾರ್ಮೇಷನ್ ಏನಾದರೂ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತಂದರೆ ನನ್ನ ವಾಟ್ಸಪ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ನನಗೆ ವಾಟ್ಸಪ್ ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.